ನಮಸ್ಕಾರ ವೀಕ್ಷಕರೇ, ಮಾಲತಿ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾನು ಸಕ್ಕರೆ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಯಾವುದೇ ಮದುವೆ ಮನೆಯಲ್ಲಿ ವರಪೂಜೆ ದಿನ ತೊಗೊಂಡ್ರೆ ವರಪೂಜೆ ದಿನ ಒಂದು ಮಂಡಿಗೆ ಇರುತ್ತೆ, ಇಲ್ಲದೇ ಇತ್ತು ಅಂದರೆ ಸಕ್ಕರೆ ಹೋಳಿಗೆ ಇರುತ್ತೆ. ಸೊ ನಾನು ಇವತ್ತು ಈ ಸತಿ ಬರೋವಂಥ ಯುಗಾದಿ ಹಬ್ಬಕ್ಕೆ ನಾನು ಇವತ್ತು ಒಂದು ಸಕ್ಕರೆ ಹೋಳಿಗೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಒಂದು 15ರಿಂದ 20 ದಿನ ಕೂಡ ಇದನ್ನು ಇಟ್ಕೊಂಡು, ಇದಕ್ಕಿಂತ ಜಾಸ್ತಿನೂ ಇದನ್ನು ಇಟ್ಕೊಂಡು ತಿನ್ನಬಹುದು. ಸೊ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮತ್ತು ಮಾಡೋ ಪ್ರೋಸೆಸ್ ಏನಿದೆ ಅಂತ ಇವಾಗ ನಾವು ನೋಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿವಾಗ 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟನ್ನ ಸ್ವಲ್ಪ ಜರಡಿ ಹಿಡ್ಕೊಂಡ್ಬಿಡೋಣ. ಈಗ ಹಾಗೆ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಆ ಚಿರೋಟಿ ರವೆ ಕೂಡ ಜರಡಿ ಹಿಡ್ಕೊಂಡ್ಬಿಡೋಣ. ಈಗ 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ. ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪದ್ದು ಎಲ್ಲ ಪ್ರತಿಯೊಂದು ಮೈದಾ ಮತ್ತು ರವೆನಲ್ಲೂ ಕೂಡ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಸಾಫ್ಟಾಗಿರೋಂಥ ಒಂದು ಡೌ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆನಲ್ಲಿ ಹಾಕಿ ನಾವು ಇದನ್ನು ಒಂದು 1 ಅವರ್ ಇದನ್ನು ಮುಚ್ಚಿಬಿಟ್ಟು ನೆನೆಯಕ್ಕೆ ಬಿಟ್ಬಿಡೋಣ. ಇದನ್ನು ಹೂರ್ಣಕ್ಕೆ ಬೇಕಾಗಿರೋಂಥ ಸಾಮಾನುಗಳು ಅಂದರೆ 1 ಕಪ್ಪಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ, ಸ್ವಲ್ಪ ತುಪ್ಪ, ಆಮೇಲೆ ಒಂದು 2 ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಒಣಕೊಬ್ಬರಿ ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಗಸಗಸೆ, ಒಂದು 5ರಿಂದ 6 ಏಲಕ್ಕಿ ತೊಗೊಂಡಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕ್ಕೊಂಡಿರೋಂತಹ ಸಕ್ಕರೆ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಒಂದು 2 ಸ್ಪೂನ್ನಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಈಗ ಮಿಕ್ಸಿಗೆ ಹಾಕ್ಕೊಂಡಿರೋಂಥ ಒಣಕೊಬ್ಬರಿ, ಏಲಕ್ಕಿ ಮತ್ತು ಗಸಗಸೆ 3ನ್ನ ಇವಾಗ ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಈ ಒಣಕೊಬ್ಬರಿ ಗಸಗಸೆ ಪುಡಿ ಹಾಕಿದ್ದೀನಲ್ಲ, ಅದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಕೆಲವರು ಇದನ್ನು ಹಾಕದೆ ಮಾಡ್ತಾರೆ, ಅದು ಒಂಥರ ಚೆನ್ನಾಗಿರುತ್ತೆ. ಬಟ್ ಇದು ಹಾಕೋದ್ರಿಂದ ನಿಮಗೆ ಡಿಫರೆನ್ಸು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ, ಒಳ್ಳೆ ಫ್ಲೇವರ್ ಬರುತ್ತೆ ಅದು. ಇವಾಗ ನಾವು ತುಪ್ಪ ಹಾಕ್ಕೊಳ್ಳೋಣ. ಇದಕ್ಕೆ ತುಪ್ಪ ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಬರೋಣ ಚೆನ್ನಾಗಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಇದಕ್ಕೆ. ಮಿಕ್ಸ್ ಮಾಡ್ತಾ ಮಾಡ್ತಾ ತುಪ್ಪ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ಹೂರಣ ರೆಡಿಯಾಗಿದೆ. ಎಷ್ಟು ಈಸಿಯಾಗಿ ಹೂರಣ ರೆಡಿಯಾಗುತ್ತೆ. ಜಸ್ಟು ಇಂಗ್ರೀಡಿಯೆಂಟ್ಸ್ನೆಲ್ಲ ಹೂರಣಕ್ಕೆ ಬೇಕಾಗಿರೋದನ್ನು ಜಸ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೀವೇನು ಬೇಯಿಸೋದಾಗಲಿ ಹುರಿಯೋದಾಗಲಿ ಆ ಥರದ್ದೆಲ್ಲ ಏನೂ ಇರಲ್ಲ. ಇವಾಗ ಕಣಕದ ಹಿಟ್ಟನ್ನು ನೋಡೋಣ ಫ್ರೆಂಡ್ಸ್ ಹೇಗಾಗಿದೆ ಅಂತ. ಆಲ್ರೆಡಿ ಚೆನ್ನಾಗಿ ನೆಂದಿದೆ ಇದು. ಸ್ವಲ್ಪ ಇದಕ್ಕೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಈಗ ನಾವು ಈ ಥರ ಸ್ಕ್ವೀಸ್ ಮಾಡಿಕೊಂಡು ಒಂದೊಂದೇ ಉಂಡೆಗಳನ್ನ ಮಾಡ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ಚಪಾತಿ ಮಣೆ ಮೇಲೆ ನಾನು ಇವಾಗ ಒಂದು ಪ್ಲಾಸ್ಟಿಕ್ ಕವರ್ನ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಇವಾಗ ಎಣ್ಣೆ ಸವರ್ಕೊಂಡ್ಬಿಡ್ತೀನಿ. ಇವಾಗ ಒಂದು ಉಂಡೆ ಇದು ಕಣಕ ತಗೊಂಡು ಇದು ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ಇದನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ಈಗ ಅಗಲ ಮಾಡಿಕೊಂಡು ಇವಾಗ ಒಂದು ಉಂಡೆ ಹೂರಣ ತೊಗೊಂಡಿದ್ದೀನಿ. ಹೂರಣ ತೊಗೊಂಡು ಇವಾಗ ಎಲ್ಲ ಕಡೆ ಇದನ್ನು ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳೋಣ. ಇದೆಲ್ಲ ಕವರ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ತಟ್ಕೊಳ್ಳೋಣ. ಈಗ ಹಾಗೆ ನಾನು ಇವಾಗ ಇನ್ನೊಂದು ಪ್ಲಾಸ್ಟಿಕ್ ಕವರ್ ತೊಗೋತಾ ಇದ್ದೀನಿ. ಇನ್ನೊಂದು ಪ್ಲಾಸ್ಟಿಕ್ ಕವರ್ಗೂ ನಾನು ಎಣ್ಣೆ ಹಚ್ಕೊಂಡಿದ್ದೀನಿ. ಅದನ್ನು ಇವಾಗ ಈ ಪ್ಲಾಸ್ಟಿಕ್ ಕವರ್ ಮೇಲೆ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಇವಾಗ ಇದನ್ನು ಕ್ಲೀನಾಗಿ ನಾವು ಲಟ್ಟಣಿಗೆಯಿಂದ ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಚಿರೋಟಿ ರವೆ ಹಾಕಿರೋದ್ರಿಂದ ನೀಟಾಗಿ ಕ್ಲೀನಾಗಿ ಲಟ್ಟಿಸ್ಕೋಬೋದಾಗಿದೆ ಫ್ರೆಂಡ್ಸ್. ಇದನ್ನ ಇವಾಗ ಇದನ್ನು ತವದ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ತವದ ಮೇಲೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನ ತಿರುಗಿಸ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಇದನ್ನು ಇವಾಗ ತೆಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಇನ್ನೊಂದು ಉಂಡೆ ತಗೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಇನ್ನೊಂದು ಹೂರಣದ್ದು ಒಂದು ಉಂಡೆ ಇಡೋಣ. ಇದರೊಳಗೆ ಕೂಡ ಕ್ಲೀನಾಗಿ ಇದನ್ನು ಕವರ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಕ್ಲೀನಾಗಿ ಇದನ್ನು ಲಟ್ಟಿಸ್ಕೊಳ್ಳೋಣ. ಕವರ್ ತೆಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಇದನ್ನು ಕೂಡ ಇವಾಗ ನೀಟಾಗಿ ತೆಕ್ಕೊಂಡು ತವದ ಮೇಲೆ ಹಾಕೋಣ. ಇವಾಗ ಒಳ್ಳೆ ಗರಿಗರಿಯಾಗಿ ತೆಕ್ಕೊಳ್ಬೇಕು ಫ್ರೆಂಡ್ಸ್. ಯಾವಾಗಲೂ ಸಕ್ಕರೆ ಹೋಳಿಗೆ ಗರಿಗರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇದು ಇನ್ನೊಂದು ಸ್ವಲ್ಪ ಈ ಕಡೆ ಆಗಲಿ. ಇವಾಗ ಇದನ್ನು ತೆಕ್ಕೊಂಡ್ಬಿಡೋಣ ನಾವು. ಇದನ್ನು ತಿರುಗಿಸ್ಕೊಳ್ಳೋಣ. ಈಗ ಸೊ ಇದು ಕೂಡ ತೆಕ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಗರ್ಗರಿಯಾಗಿರುವಂಥ ಹಾಗೆ ರುಚಿಯಾಗಿರುವಂಥ ಸಕ್ಕರೆ ಹೋಳಿಗೆ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಕ್ರಿಸ್ಪಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಸತಿ ಬರೋವಂಥ ಯುಗಾದಿ ಹಬ್ಬಕ್ಕೆ ನೀವು ಸಕ್ಕರೆ ಹೋಳಿಗೆ ಮಾಡ್ಕೊಳ್ಳಿ. ಬೇಳೆ ಹೋಳಿಗೆ ಥರ ನಿಮಗೆ ಬೇಳೆ ಬೇಯಿಸ್ಕೊಳ್ಳೋದಾಗಲಿ ಮತ್ತು ಹೂರಣ ಮಾಡ್ಕೊಳ್ಳೋದು, ರುಬ್ಕೊಳ್ಳೋದು ಇದೆಲ್ಲ ಯಾವುದೇ ಒಂದು ಜಂಜಾಟ ಇಲ್ಲದೆ ಇನ್ಸ್ಟಂಟಾಗಿ ನೀವು ಹೂರಣ ಮಾಡ್ಕೊಳ್ಬೋದು. ತುಂಬ ಫಾಸ್ಟಾಗಿ ಹೋಳಿಗೆ ಮಾಡ್ಕೊಳ್ಬೋದು. ಸೊ ಈ ಥರ ಒಂದು ಹೋಳಿಗೆನ ನೀವು ಸಕ್ಕರೆ ಹೋಳಿಗೆ ಪ್ರಿಪೇರ್ ಮಾಡ್ಕೊಳ್ಳಿ ಈ ಸತಿ ಹಬ್ಬಕ್ಕೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.